ನಮಸ್ಕಾರ ವೀಕ್ಷಕರೇ. ಇಂದು ನಾವು ಕೇಳಲಿರುವ ಕಥೆ ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಸೀರಿಯಲ್ ಕಿಲ್ಲರ್ಗಳೊಬ್ಬನ ಕಥೆ. ಈ ಕಥೆಯಲ್ಲಿ ಭಯವಿದೆ, ಆಶ್ಚರ್ಯವಿದೆ, ಮತ್ತೆ ಕೊನೆಯಲ್ಲಿ ಒಂದು ಪ್ರಶ್ನೆಯೂ ಇದೆ. ಒಬ್ಬ ವ್ಯಕ್ತಿ 10 ಜನರನ್ನು ಕೊಂದ ನಂತರ ಯಾಕೆ ಸ್ವತಃ ಪೊಲೀಸರಿಗೆ ಫೋನ್ ಮಾಡಿ ಸರೆಂಡರ್ ಆಗುತ್ತಾನೆ? ಇದನ್ನು ತಿಳಿಯಲು ನಾವು 1973ರ ಏಪ್ರಿಲ್ 20ಕ್ಕೆ ಹಿಂದಕ್ಕೆ ಹೋಗಬೇಕು. ಆ ದಿನ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಅರ್ಧರಾತ್ರಿ ಸಮಯ. ಪೊಲೀಸ್ ಕಂಟ್ರೋಲ್ ರೂಂನಲ್ಲಿ ಸಾಮಾನ್ಯ ಕರ್ತವ್ಯ ನಡೆಯುತ್ತಿತ್ತು. ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತದೆ. ಅಧಿಕಾರಿ ಫೋನ್ ತೆಗೆದುಕೊಳ್ಳುತ್ತಾರೆ. ಅಲ್ಲಿದ್ದ ವ್ಯಕ್ತಿ ಹೇಳಿದ ಮೊದಲ ಮಾತೆ ಅವರನ್ನು ಸಂಪೂರ್ಣವಾಗಿ ಬೆಚ್ಚಿ ಬೀಳುವಂತೆ ಮಾಡುತ್ತದೆ. ಅವನು ಹೇಳಿದ, ನೀವು ತುಂಬಾ ದಿನಗಳಿಂದ ಹುಡುಕುತ್ತಿರುವ ಎಡ್ ಕಿವ್ಲರ್ ಎಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತು. ಈ ಮಾತು ಕೇಳಿದ ಕ್ಷಣ ಅಲ್ಲಿದ್ದ ಪೊಲೀಸರ ಗಮನ ಸಂಪೂರ್ಣವಾಗಿ ಆ ಕಾಲ್ ಮೇಲೆ ಕೇಂದ್ರೀಕೃತವಾಯಿತು. ಅವರು ತಕ್ಷಣ ಕೇಳಿದರು, ಯಾರು ನೀನು? ಅವನೆಲ್ಲಿದ್ದಾನೆ? ಆದರೆ ಮುಂದಿನ ಕ್ಷಣದಲ್ಲಿ ಆ ವ್ಯಕ್ತಿ ಹೇಳಿದ ಉತ್ತರ ಅವರಿಗೆ ನಂಬಲಾಗದಂತಿತ್ತು. ಅವನು ಶಾಂತವಾಗಿ ಹೇಳಿದ, ಆ ಕೊಲೆಗಾರ ಇನ್ನಾರೂ ಅಲ್ಲ, ನಾನೇ. ಒಂದು ಕ್ಷಣ ಕಂಟ್ರೋಲ್ ರೂಂನಲ್ಲಿ ಸಂಪೂರ್ಣ ಮೌನ. ಆ ವ್ಯಕ್ತಿ ಮುಂದುವರಿಸಿ ಹೇಳಿದ, ನಾನು ಮಾಡಿದ ಎಲ್ಲಾ ಕೊಲೆಗಳನ್ನು ಒಪ್ಪಿಕೊಳ್ಳಲು ಸಿದ್ಧನಿದ್ದೇನೆ. ನಾನು ಸ್ವತಃ ಪೊಲೀಸರಿಗೆ ಸರೆಂಡರ್ ಆಗುತ್ತೇನೆ. ಪೊಲೀಸರು ಇದನ್ನು ಕೇಳಿ ಶಾಕ್ ಆಗಿದ್ದರು. ಯಾಕೆಂದರೆ ಕಳೆದ ಕೆಲವು ತಿಂಗಳುಗಳಿಂದ ಕ್ಯಾಲಿಫೋರ್ನಿಯಾದಲ್ಲಿ ಭಯಾನಕ ಸರಣಿ ಕೊಲೆಗಳು ನಡೆಯುತ್ತಿತ್ತು. 1972ರಿಂದ 1973ರ ಮಧ್ಯೆ ಒಟ್ಟು 6 ಕಾಲೇಜ್ ವಿದ್ಯಾರ್ಥಿನಿಯರು ಕ್ರೂರವಾಗಿ ಕೊಲೆಯಾದರು. ಕೆಲವರ ದೇಹದ ಭಾಗಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಪೊಲೀಸರು ಕಂಡುಹಿಡಿದಿದ್ದರು. ಆದರೆ ಯಾವುದೇ ಸ್ಪಷ್ಟ ಸುಳಿವಿರಲಿಲ್ಲ. ಒಂದು ಸಾಮ್ಯ ಮಾತ್ರ ಇತ್ತು. ಕೊಲೆಯಾದ ಎಲ್ಲ ಮಹಿಳೆಯರು ಕಾಲೇಜ್ ವಿದ್ಯಾರ್ಥಿನಿಯರು, ಮತ್ತು ಅವರು ಸಾಮಾನ್ಯವಾಗಿ ಹೈಕಿಂಗ್ ಅಂದರೆ ಲಿಫ್ಟ್ ಕೇಳಿ ಪ್ರಯಾಣ ಮಾಡುವವರು. ಈ ಕಾರಣಕ್ಕೆ ಜನರು ಆ ಕೊಲೆಗಾರನಿಗೆ ಒಂದು ಹೆಸರು ಕೊಟ್ಟಿದ್ದರು, ಎಡ್ ಕಿಲ್ಲರ್. ಈ ಹೆಸರು ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಹೀಗಾಗಿ ಆ ಹೆಸರು ಹೇಳಿ ಯಾರಾದರೂ ಫೋನ್ ಮಾಡಿದರೆ ಪೊಲೀಸರು ಅದನ್ನು ನಿರ್ಲಕ್ಷ್ಯ ಮಾಡಲಿಲ್ಲ. ಅವರು ತಕ್ಷಣ ಆ ವ್ಯಕ್ತಿ ಹೇಳಿದ ಸ್ಥಳಕ್ಕೆ ತೆರಳಿದರು, ಮತ್ತು ಅವನು ಹೇಳಿದಂತೆಯೇ ಅವನು ಅಲ್ಲೇ ಇದ್ದ. ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದರು. ಅವನ ಹೆಸರು ಎಡ್ಮಂಡ್ ಎಮಿಲ್ ಕೆಂಪರ್. ಆದರೆ ಪೊಲೀಸರು ವಿಚಾರಣೆ ಆರಂಭಿಸಿದಾಗ ಅವರಿಗೆ ಇನ್ನೂ ದೊಡ್ಡ ಶಾಕ್ ಎದುರಾಯಿತು. ಅವರು ಕೇಳಿದರು, ನೀನೇನಾ ಕೋವಿಡ್ ಕಿಲ್ಲರ್? ಅವನು ಶಾಂತವಾಗಿ ಕುಳಿತಿದ್ದ. ಸ್ವಲ್ಪ ಸಮಯದ ನಂತರ ಅವನು ಹೇಳಿದ, ನಾನು 8 ಜನರನ್ನು ಕೊಂದಿದ್ದೇನೆ. ಪೊಲೀಸರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆದರೆ ಕಥೆ ಅಲ್ಲಿ ಮುಗಿಯಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ಮತ್ತೆ ಹೇಳಿದ, ಇಲ್ಲ, 8 ಜನ ಅಲ್ಲ, ಒಟ್ಟು 10 ಜನರನ್ನು ಕೊಂದಿದ್ದೇನೆ. ಈ ಮಾತು ಕೇಳಿದಾಗ ಪೊಲೀಸರಿಗೆ ಈ ಕೇಸ್ ಅವರ ಊಹೆಗಿಂತ ಬಹಳ ದೊಡ್ಡದು ಎಂದು ಅರ್ಥವಾಯಿತು. ಆದರೆ ಇನ್ನೊಂದು ವಿಚಿತ್ರ ಸಂಗತಿ ಏನೆಂದರೆ, ಪೊಲೀಸರು ಒತ್ತಾಯಿಸದೇ ಇದ್ದರೂ ಎಡ್ಮಂಡ್ ತಾನೇ ಎಲ್ಲಾ ಕೊಲೆಗಳನ್ನು ಹೇಗೆ ಮಾಡಿದನು ಎಂದು ಹೇಳಲು ಆರಂಭಿಸಿದ. ಆದರೆ ಅವನು ಹೇಳಿದ ಕಥೆ 1973ರಲ್ಲಿ ಆರಂಭವಾಗಲಿಲ್ಲ. ಅದು ಆರಂಭವಾದದ್ದು 1964ರಲ್ಲಿ. ಆ ಸಮಯದಲ್ಲಿ ಎಡ್ಮಂಡ್ ಕೇವಲ 15 ವರ್ಷದ ಹುಡುಗ. ಆ ಸಮಯದಲ್ಲಿ ಅವನು ತನ್ನ ಅಜ್ಜ ಮತ್ತು ಅಜ್ಜಿಯವರ ಜೊತೆ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸವಿದ್ದನು. ಅವನ ಅಜ್ಜನಿಗೆ ಹಂಟಿಂಗ್ ಮಾಡುವ ಹವ್ಯಾಸವಿತ್ತು. ಆ ಕಾರಣಕ್ಕೆ ಅವರ ಬಳಿ ರೈಫಲ್ ಗನ್ನಿತ್ತು. ಕೆಲವು ಸಮಯ ಅವರು ಆ ಗನ್ನನ್ನು ಎಡ್ಮಂಡ್ಗೆ ಕೊಡುತ್ತಿದ್ದರು ಮತ್ತು ಅದನ್ನು ಹೇಗೆ ಬಳಸಬೇಕು ಎಂದು ಕಲಿಸುತ್ತಿದ್ದರು. ಆದರೆ ಒಂದು ದಿನ ಅದೇ ಗನ್ ಬಳಸಿ ಎಡ್ಮಂಡ್ ತನ್ನ ಅಜ್ಜಿಯನ್ನು ಗುಂಡಿಕ್ಕಿ ಕೊಂದ. ಪೊಲೀಸರು ಕೇಳಿದರು, ನಿನ್ನ ಅಜ್ಜಿಯನ್ನು ಯಾಕೆ ಕೊಂದೆ? ಎಡ್ಮಂಡ್ ತುಂಬಾ ಕ್ಯಾಶುವಲ್ ಆಗಿ ಹೇಳಿದ ಉತ್ತರ ಅವರನ್ನು ಇನ್ನೂ ಹೆಚ್ಚು ಬೆಚ್ಚಿ ಬೀಳುವಂತೆ ಮಾಡಿತು. ಅವನು ಹೇಳಿದ, ಗನ್ ಹೊಡೆದಾಗ ಅವಳು ಹೇಗೆ ಸಾಯುತ್ತಾಳೆ ನೋಡಬೇಕು ಅನಿಸಿತು. ಆ ಕುತೂಹಲದಿಂದಲೇ ನಾನು ಅವಳನ್ನು ಗುಂಡಿಕ್ಕಿ ಕೊಂದೆ. ಆದರೆ ಕಥೆ ಅಲ್ಲಿ ಮುಗಿಯಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನ ಅಜ್ಜ ಮನೆಗೆ ಬಂದರು. ಅವರನ್ನು ನೋಡಿದ ಎಡ್ಮಂಡ್ ಯೋಚಿಸಿದನು, ಅವರಿಗೆ ತನ್ನ ಹೆಂಡತಿ ಸತ್ತಿದ್ದಾಳೆ ಅನ್ನೋದು ಗೊತ್ತಾದರೆ ಅವರು ತುಂಬಾ ದುಃಖ ಪಡಬಹುದು. ಆ ಕಾರಣಕ್ಕೆ ಅವರನ್ನು ಗುಂಡಿಕ್ಕಿ ಕೊಂದೆ ಎಂದು ಹೀರುತ್ತಾನೆ. ಆ ಘಟನೆ ನಂತರ ಎಡ್ಮಂಡ್ ತುಂಬಾ ಭಯಪಟ್ಟು ತನ್ನ ತಾಯಿಗೆ ಫೋನ್ ಮಾಡಿ ಎಲ್ಲವನ್ನೂ ಹೇಳಿದ್ದ. ಅವನ ತಾಯಿ ಅವನಿಗೆ ಹೇಳಿದಳು, ಪೊಲೀಸರಿಗೆ ಸರೆಂಡರ್ ಆಗು. ಹೀಗಾಗಿ ಎಡ್ಮಂಡ್ ಪೊಲೀಸರಿಗೆ ಸರೆಂಡರ್ ಆಗಿದ್ದ. ಈ ಕೇಸ್ ಕೋರ್ಟ್ಗೆ ಹೋದಾಗ ಜಡ್ಜ್ ಒಂದು ನಿರ್ಧಾರ ತೆಗೆದುಕೊಂಡರು. ಅವನಿಗೆ ಸಾಮಾನ್ಯ ಜೈಲು ಶಿಕ್ಷೆ ಕೊಡಲಿಲ್ಲ. ಬದಲಾಗಿ ಅವನನ್ನು ಒಂದು ಸೈಕಿಯಾಟ್ರಿಕ್ ಆಸ್ಪತ್ರೆಗೆ ಕಳುಹಿಸಲಾಯಿತು. ಅದು ಕ್ಯಾಲಿಫೋರ್ನಿಯಾ ಯೂತ್ ಅಥಾರಿಟಿ ಎಂಬ ಸಂಸ್ಥೆ. ಅಲ್ಲಿ ವೈದ್ಯರು ಅವನ ಮನಸ್ಥಿತಿಯನ್ನು ಪರೀಕ್ಷಿಸಿದರು. ಕೆಲ ದಿನಗಳ ಪರಿಶೀಲನೆಯ ನಂತರ ವೈದ್ಯರು ಒಂದು ರಿಪೋರ್ಟ್ ನೀಡಿದರು.
ಆ ರಿಪೋರ್ಟ್ ಪ್ರಕಾರ ಎಡ್ಮಂಡ್ಗೆ ಪ್ಯಾರನಾಯ್ಡ್ ಶಿಜೋಫ್ರೇನಿಯಾ ಎಂಬ ಮಾನಸಿಕ ಸಮಸ್ಯೆ ಇರಬಹುದು ಎಂದು ಹೇಳಿದರು. ಈ ಸಮಸ್ಯೆ ಇರುವವರಿಗೆ ಕೆಲವು ಸಮಯದಲ್ಲಿ ವಾಸ್ತವಿಕತೆ ಮತ್ತು ಕಲ್ಪನೆ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿರದು. ಕೆಲವು ಸಂದರ್ಭಗಳಲ್ಲಿ ಅವರು ವಿಚಿತ್ರ ಅಥವಾ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಈ ಕಾರಣಕ್ಕೆ ಕೋರ್ಟ್ ಅವನಿಗೆ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲು ಆದೇಶಿಸಿತು. ಆದರೆ ಕಾಲ ಕಳೆದಂತೆ ವೈದ್ಯರು ಒಂದು ವಿಚಿತ್ರ ವಿಷಯ ಗಮನಿಸಿದರು. ಎಡ್ಮಂಡ್ನ ವರ್ತನೆ ಅವರು ಊಹಿಸಿದಂತೆ ಇರಲಿಲ್ಲ. ಅವನು ಅಲ್ಲಿದ್ದ ಇತರ ರೋಗಿಗಳ ಜೊತೆ ಒಳ್ಳೆಯ ರೀತಿಯಲ್ಲಿ ವರ್ತಿಸುತ್ತಿದ್ದ. ಸ್ಟಾಫ್ ಜೊತೆ ಸಹ ತುಂಬಾ ಗೌರವದಿಂದ ಮಾತನಾಡುತ್ತಿದ್ದ. ಅಷ್ಟೇ ಅಲ್ಲ, ಅವನು ಆಸ್ಪತ್ರೆಯಲ್ಲಿ ಸೈಕಿಯಾಟ್ರಿಸ್ಟ್ಗಳಿಗೆ ಸಹಾಯ ಕೂಡ ಮಾಡುತ್ತಿದ್ದ. ಇದನ್ನು ನೋಡಿ ವೈದ್ಯರು ಆಶ್ಚರ್ಯಪಟ್ಟರು. 3 ವರ್ಷಗಳ ನಂತರ ಅವನಿಗೆ ಒಂದು ಐಕ್ಯೂ ಟೆಸ್ಟ್ ಮಾಡಲಾಯಿತು. ಅದರ ಫಲಿತಾಂಶ ನೋಡಿದಾಗ ವೈದ್ಯರು ಮತ್ತೊಮ್ಮೆ ಶಾಕ್ ಆದರು. ಎಡ್ಮಂಡ್ನ ಐಕ್ಯೂ 145. ಸಾಮಾನ್ಯವಾಗಿ ಮಾನವರ ಐಕ್ಯೂ 90 ರಿಂದ 110 ನಡುವೆ ಇರುತ್ತದೆ. ಆದರೆ 145 ಎಂದರೆ ಅವನು ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎಂದು ಅರ್ಥ. ಈ ಕಾರಣಕ್ಕೆ ವೈದ್ಯರು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದರು. ಅವರು ಕೋರ್ಟ್ಗೆ ತಿಳಿಸಿದರು, ಎಡ್ಮಂಡ್ ಈಗ ಸ್ಥಿರ ಮನಸ್ಥಿತಿಯಲ್ಲಿದ್ದಾನೆ. ಅವನು ಸಮಾಜದಲ್ಲಿ ಸಾಮಾನ್ಯವಾಗಿ ಬದುಕಬಹುದು. ಹೀಗಾಗಿ ಕೆಲ ವರ್ಷಗಳ ನಂತರ ಕೋರ್ಟ್ ಅವನನ್ನು ಬಿಡುಗಡೆ ಮಾಡಿತು. ಆದರೆ ಬಿಡುಗಡೆ ಮಾಡುವಾಗ ಒಂದು ಪ್ರಮುಖ ನಿಯಮವಿತ್ತು. ಅದೇನೆಂದರೆ ಎಡ್ಮಂಡ್ ತನ್ನ ತಾಯಿ ಜೊತೆ ಇರಬಾರದು. ಈ ನಿರ್ಧಾರಕ್ಕೆ ಒಂದು ಕಾರಣವಿತ್ತು. ವೈದ್ಯರು ಗಮನಿಸಿದ್ದ ಒಂದು ವಿಷಯ ಏನೆಂದರೆ ಎಡ್ಮಂಡ್ ತನ್ನ ತಾಯಿ ಬಗ್ಗೆ ಮಾತನಾಡುವಾಗ ಅವನ ಮಾತುಗಳಲ್ಲಿ ತುಂಬಾ ಕೋಪ ಮತ್ತು ನೋವು ಕಾಣುತ್ತಿತ್ತು. ಅವನ ತಾಯಿ ಹೆಸರು ಎಲಿಜಬೆತ್ ಕೆಂಪರ್. ಎಡ್ಮಂಡ್ ಹೇಳುವ ಪ್ರಕಾರ ಅವನ ಬಾಲ್ಯ ಸುಖಕರವಾಗಿರಲಿಲ್ಲ. ಅವನ ತಾಯಿ ಅವನನ್ನು ತುಂಬಾ ಕಠಿಣವಾಗಿ ನಡೆಸಿಕೊಂಡಳು. ಮನೆಯಲ್ಲಿ ಸದಾ ಜಗಳ ನಡೆಯುತ್ತಿತ್ತು. ಅವನ ತಂದೆ ಮತ್ತು ತಾಯಿ ನಡುವೆ ಸಣ್ಣ ವಿಷಯಕ್ಕೂ ಜಗಳ ಆಗುತ್ತಿತ್ತು. ಕೊನೆಗೆ ಅವರ ತಂದೆ ತಾಯಿ ಡಿವೋರ್ಸ್ ಮಾಡಿಕೊಂಡರು. ಅದರ ನಂತರ ಎಡ್ಮಂಡ್ ತನ್ನ ತಾಯಿ ಜೊತೆ ಬದುಕಲು ಆರಂಭಿಸಿದ. ಆದರೆ ಅವನ ಜೀವನ ಅಲ್ಲಿ ಇನ್ನೂ ಕಷ್ಟವಾಯಿತು. ಅವನ ತಾಯಿ ಅವನನ್ನು ನಿತ್ಯವೂ ಅವಮಾನ ಮಾಡುತ್ತಿದ್ದಳು. ನೀನು ನಿನ್ನ ತಂದೆಯಂತೆಯೇ ಇದ್ದೀಯಾ, ಯಾರಿಗೂ ನೀನು ಇಷ್ಟ ಆಗೋದಿಲ್ಲ, ಹೀಗೆ ಹೇಳುತ್ತಾ ಅವನ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿದ್ದಳು. ಅಷ್ಟೇ ಅಲ್ಲ, ಕೆಲ ಸಂದರ್ಭಗಳಲ್ಲಿ ಅವಳು ಎಡ್ಮಂಡನ್ನು ಮನೆಯ ಬೇಸ್ಮೆಂಟ್ ರೂಮ್ನಲ್ಲಿ ಲಾಕ್ ಮಾಡುತ್ತಿದ್ದಳು. ಅದು ಕತ್ತಲೆ ಕೊಠಡಿ. ಅಲ್ಲಿ ಅವನು ಒಂಟಿಯಾಗಿ ಗಂಟೆಗಳ ಕಾಲ ಇರಬೇಕಾಗುತ್ತಿತ್ತು. ಈ ಅನುಭವಗಳು ಎಡ್ಮಂಡ್ ಮನಸ್ಸಿನಲ್ಲಿ ತುಂಬಾ ಆಳವಾದ ಗಾಯ ಮಾಡಿತ್ತು. ಇದನ್ನೇ ಕಾರಣವಾಗಿ ವೈದ್ಯರು ಅವನಿಗೆ ತಾಯಿಯಿಂದ ದೂರವಿರಬೇಕು ಎಂದು ಹೇಳಿದರು. ಆದರೆ ಆ ನಿಯಮ ಹೆಚ್ಚು ಕಾಲ ಉಳಿಯಲಿಲ್ಲ. ಆಸ್ಪತ್ರೆಯಿಂದ ಬಿಡುಗಡೆಯಾದ ಕೆಲ ಸಮಯದ ನಂತರ ಎಡ್ಮಂಡ್ ಮತ್ತೆ ತನ್ನ ತಾಯಿ ಮನೆಗೆ ವಾಸವಿಸಲು ಆರಂಭಿಸಿದ. ಮತ್ತು ಅದೇ ನಿರ್ಧಾರ ಅವನ ಜೀವನದ ಅತ್ಯಂತ ದೊಡ್ಡ ತಪ್ಪಾಯಿತು. ಯಾಕೆಂದರೆ ಅಲ್ಲಿಂದಲೇ ಆರಂಭವಾಯಿತು ಒಂದು ಭಯಾನಕ ಸರಣಿ ಕೊಲೆಗಳ ಕಥೆ. ಸೈಕಿಯಾಟ್ರಿಕ್ ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಎಡ್ಮಂಡ್ ಕೆಂಪರ್ ತನ್ನ ಜೀವನವನ್ನು ಮತ್ತೆ ಸರಿಪಡಿಸಲು ಪ್ರಯತ್ನಿಸುತ್ತಿದ್ದನು. ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇನ್ನೂ ಉಳಿದಿತ್ತು. ಅದೇ ಅವನ ತಾಯಿ ಜೊತೆಗಿನ ಸಂಬಂಧ. ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಕೆಲ ಸಮಯ ಅವನು ಬೇರೆ ಕಡೆ ಬದುಕಲು ಪ್ರಯತ್ನಿಸಿದ. ಆ ಸಮಯದಲ್ಲಿ ಅವನು ಪೊಲೀಸ್ ಅಧಿಕಾರಿಯಾಗಬೇಕೆಂದು ಕನಸು ಕಂಡಿದ್ದ. ಆದರೆ ಅವನ ಎತ್ತರ ಮತ್ತು ದೇಹದ ಗಾತ್ರ ತುಂಬಾ ಹೆಚ್ಚಿದ್ದ ಕಾರಣ ಅವನನ್ನು ರಿಜೆಕ್ಟ್ ಮಾಡಲಾಯಿತು. ಅದಾದ ನಂತರ ಅವನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಆರಂಭಿಸಿದ. ಆದರೆ ಆ ಕೆಲಸವು ಹೆಚ್ಚು ದಿನ ಮುಂದುವರಿಯಲಿಲ್ಲ. ಒಂದು ಅಪಘಾತದಲ್ಲಿ ಅವನ ಕೈಗೆ ಗಂಭೀರ ಗಾಯವಾಯಿತು ಮತ್ತು ಅವನು ಆ ಕೆಲಸವನ್ನು ಕಳೆದುಕೊಂಡ. ಆದರೆ ಆ ಅಪಘಾತಕ್ಕೆ ಕಾರಣವಾದ ವ್ಯಕ್ತಿಯಿಂದ ಅವನಿಗೆ ಕೆಲವು ಕಂಪೆನ್ಸೇಷನ್ ಹಣ ಸಿಕ್ಕಿತು. ಆ ಹಣದಿಂದ ಅವನು ಒಂದು ಕಾರ್ ಖರೀದಿಸಿದ. ಅದೇ ಕಾರ್ ಮುಂದೆ ಭಯಾನಕ ಘಟನೆಗಳಿಗೆ ಕಾರಣವಾಗುತ್ತದೆ ಎಂದು ಆ ಸಮಯದಲ್ಲಿ ಯಾರಿಗೂ ತಿಳಿಯಲಿಲ್ಲ. ಆ ಸಮಯದಲ್ಲಿ ಅಮೆರಿಕಾದಲ್ಲಿ ಹಿಚ್ ಹೈಕಿಂಗ್ ತುಂಬಾ ಸಾಮಾನ್ಯವಾಗಿತ್ತು. ಅಂದರೆ ರಸ್ತೆಯಲ್ಲಿ ನಿಂತು ಯಾರಾದರೂ ಕಾರ್ನಲ್ಲಿ ಲಿಫ್ಟ್ ಕೇಳಿ ಪ್ರಯಾಣ ಮಾಡುವುದು. ಒಂದು ದಿನ ಎಡ್ಮಂಡ್ ರಸ್ತೆಯಲ್ಲಿ ಹೋಗುತ್ತಿದ್ದಾಗ 2 ಕಾಲೇಜ್ ವಿದ್ಯಾರ್ಥಿನಿಯರು ಲಿಫ್ಟ್ ಕೇಳಿದರು. ಅವನು ಕಾರ್ ನಿಲ್ಲಿಸಿ ಅವರಿಗೆ ಲಿಫ್ಟ್ ಕೊಟ್ಟ. ಆದರೆ ಅವರು ಊಹಿಸದ ಒಂದು ವಿಷಯ ನಡೆಯಿತು. ಅವನು ಅವರನ್ನು ಗಮ್ಯಸ್ಥಾನಕ್ಕೆ ಬಿಡಲಿಲ್ಲ. ಬದಲಾಗಿ ಹೈವೇ ಹತ್ತಿರದ ಒಂದು ನಿರ್ಜನ ಪ್ರದೇಶಕ್ಕೆ ಕಾರ್ ತೆಗೆದುಕೊಂಡು ಹೋದ. ಅಲ್ಲಿ ಅವನು ತನ್ನ ಬಳಿ ಇದ್ದ ಗನ್ ತೆಗೆದುಕೊಂಡು ಆ 2 ಹುಡುಗಿಯರನ್ನು ಗುಂಡಿಕ್ಕಿ ಕೊಂದ. ಆದರೆ ಆ ಕ್ರೈಮ್ ಅಲ್ಲಿ ಮುಗಿಯಲಿಲ್ಲ. ಅವನು ಅವರ ಮೃತದೇಹಗಳನ್ನು ತನ್ನ ಕಾರಿನ ಡಿಕ್ಕಿಯಲ್ಲಿ ಹಾಕಿಕೊಂಡು ಮನೆಗೆ ತಂದ. ಮನೆಗೆ ಬಂದ ನಂತರ ಅವನು ಕಾಯುತ್ತಿದ್ದ, ತನ್ನ ತಾಯಿ ಮನೆ ಬಿಟ್ಟು ಹೋಗುವವರೆಗೆ. ಅವಳು ಹೊರಗೆ ಹೋದ ನಂತರ ಅವನು ಆ ಮೃತದೇಹಗಳನ್ನು ತನ್ನ ಕೊಠಡಿಗೆ ತೆಗೆದುಕೊಂಡು ಹೋಗುತ್ತಿದ್ದ. ಅದಾದ ನಂತರ ಅವನು ಒಂದು ಚಾಕು ತೆಗೆದುಕೊಂಡು ಮೃತದೇಹದ ತಲೆಯನ್ನು ಕತ್ತರಿಸುತ್ತಿದ್ದ. ನಂತರ ಕೈಗಳು, ಕಾಲುಗಳು, ಹೀಗೆ ದೇಹವನ್ನು ತುಂಡುಗಳಾಗಿ ಕತ್ತರಿಸುತ್ತಿದ್ದ. ಈ ಕೆಲಸ ಮಾಡುವಾಗ ಅವನಿಗೆ ವಿಚಿತ್ರವಾದ ಸಂತೋಷವಾಗುತ್ತಿತ್ತಂತೆ. ಅಷ್ಟೇ ಅಲ್ಲ, ಅವನು ಮೃತದೇಹಗಳ ಜೊತೆ ನೆಕ್ರೋಫೀಲಿಯಾ ಕೂಡ ಮಾಡುತ್ತಿದ್ದ. ಅಂದರೆ ಮೃತದೇಹಗಳ ಜೊತೆ ಲೈಂಗಿಕ ಕ್ರಿಯೆ.
ಈ ಭಯಾನಕ ಕೆಲಸ ಮುಗಿದ ನಂತರ ಅವನು ದೇಹದ ಭಾಗಗಳನ್ನು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕುತ್ತಿದ್ದ. ನಂತರ ಅವನ್ನು ಲೋಮಾಪ್ರಿಯತಾ ಪರ್ವತ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದ. ಅಲ್ಲಿ ಅವನು ತಲೆಗಳನ್ನು ಹೂತು ಬಿಡುತ್ತಿದ್ದ ಮತ್ತೆ ಉಳಿದ ದೇಹದ ಭಾಗಗಳನ್ನು ಪರ್ವತದಿಂದ ಕೆಳಗೆ ಎಸೆಯುತ್ತಿದ್ದ. ಆದರೆ ಅದಕ್ಕೂ ಮೊದಲು ಅವನು ಒಂದು ಕೆಲಸ ಮಾಡುತ್ತಿದ್ದ. ಅವನು ಮೃತದೇಹದಲ್ಲಿದ್ದ ಗುಂಡುಗಳನ್ನು ತೆಗೆದುಹಾಕುತ್ತಿದ್ದ. ಯಾಕೆಂದರೆ ಪೊಲೀಸರಿಗೆ ಕಿಲ್ಲರನ್ನು ಹುಡುಕಲು ಕಷ್ಟವಾಗಬೇಕು ಎಂದು ಅವನು ಯೋಚಿಸಿದ್ದ. ಮತ್ತು ನಿಜವಾಗಲೂ ಕೆಲ ಸಮಯ ಪೊಲೀಸರಿಗೆ ಯಾವುದೇ ಸುಳಿವಿರಲಿಲ್ಲ. ಈ ರೀತಿ 1972ರಿಂದ 1973ರ ಮಧ್ಯೆ ಅವನು ಒಟ್ಟು 6 ಕಾಲೇಜ್ ವಿದ್ಯಾರ್ಥಿನಿಯರನ್ನು ಕೊಂದ. ಆದರೆ ಈ ಎಲ್ಲಾ ಕೊಲೆಗಳ ಹಿಂದೆ ಒಂದು ಸಾಮಾನ್ಯ ಕಾರಣವಿತ್ತು. ಪ್ರತಿ ಬಾರಿ ಅವನು ತನ್ನ ತಾಯಿ ಜೊತೆ ಜಗಳ ಮಾಡಿಕೊಂಡ ನಂತರ ಅವನು ಹೊರಗೆ ಹೋಗಿ ಯಾರಾದರೂ ಹಿಚ್ ಹೈಕಿಂಗ್ ಮಾಡುತ್ತಿದ್ದ ಹುಡುಗಿಯನ್ನು ಟಾರ್ಗೆಟ್ ಮಾಡುತ್ತಿದ್ದ. ಆದರೆ ಒಂದು ದಿನ ಅವನ ಜೀವನದಲ್ಲಿ ಒಂದು ದೊಡ್ಡ ನಿರ್ಧಾರ ಬಂದಿತು. ಅವನು ಯೋಚಿಸಿದ, ನಾನ್ಯಾಕೆ ಬೇರೆ ಹುಡುಗಿಯರನ್ ಕೊಲ್ಬೇಕು? ನನ್ ಎಲ್ಲ ಕೋಪಕ್ಕೆ ಕಾರಣವೇ ನನ್ ತಾಯಿ. ಹೀಗಾಗಿ ಒಂದು ರಾತ್ರಿ ಅವನೊಂದು ನಿರ್ಧಾರ ತೆಗೆದುಕೊಂಡ. ಈ ಬಾರಿ ಅವಳನ್ನೇ ಕೊಲ್ಬೇಕು. ದಿನಾಂಕ 1973 ಏಪ್ರಿಲ್ 20. ಆ ರಾತ್ರಿ ಎಡ್ಮಂಡ್ ಮತ್ತೆ ಅವನ ತಾಯಿ ನಡುವೆ ಮತ್ತೆ ದೊಡ್ಡ ಜಗಳ ಆಯಿತು. ಜಗಳದ ನಂತರ ಅವನ ತಾಯಿ ಕೋಪದಿಂದ ತನ್ನ ಬೆಡ್ರೂಮ್ಗೆ ಹೋಗಿ ಮಲಗಿದರು. ಎಡ್ಮಂಡ್ ಮಾತ್ರ ಹಾಲ್ನಲ್ಲಿ ಕುಳಿತಿದ್ದ. ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಯೋಚನೆ, ಇದು ಇಂದೇ ಮುಗಿಬೇಕು. ಸ್ವಲ್ಪ ಸಮಯದ ನಂತರ ಅವನ ತಾಯಿ ನಿದ್ರೆಗೆ ಜಾರಿದ್ರು. ಆ ಸಮಯದಲ್ಲಿ ಎಡ್ಮಂಡ್ ನಿಧಾನವಾಗಿ ಅಡಿಗೆ ಮನೆಗೆ ಹೋದ. ಅಲ್ಲಿ ಒಂದು ಹ್ಯಾಮರ್ ತೆಗೆದುಕೊಂಡ ಮತ್ತು ನಿಧಾನವಾಗಿ ತನ್ನ ತಾಯಿಯ ಬೆಡ್ರೂಮ್ಗೆ ಹೋದ. ಅವಳು ಗಾಢ ನಿದ್ರೆಯಲ್ಲಿದ್ದಳು. ಅವನು ಹ್ಯಾಮರ್ ತೆಗೆದುಕೊಂಡು ಅವಳ ತಲೆಗೆ ಹೊಡೆಯಲು ಆರಂಭಿಸಿದ. ಒಮ್ಮೆ, 2ನೇ ಬಾರಿ, ಮತ್ತೆ. ಅವನು ತೃಪ್ತಿಯಾಗುವವರೆಗೂ ಅವಳ ತಲೆಗೆ ಹೊಡೆಯುತ್ತಲೇ ಇದ್ದ. ಕೆಲವೇ ಕ್ಷಣಗಳಲ್ಲಿ ಅವಳು ಸತ್ತಳು. ಆದರೆ ಎಡ್ಮಂಡ್ ಅಲ್ಲಿ ನಿಲ್ಲಲಿಲ್ಲ. ಅವನು ಒಂದು ಚಾಕು ತೆಗೆದುಕೊಂಡು ಅವಳ ಗಂಟಲು ಕತ್ತರಿಸಿದ. ನಂತರ ಅವಳ ತಲೆಯನ್ನು ಬೇರ್ಪಡಿಸಿದ. ಅಷ್ಟೇ ಅಲ್ಲ, ಅವನು ಆ ತಲೆಯನ್ನು ಒಂದು ಅಲಮಾರಿಯಲ್ಲಿ ಇಟ್ಟುಕೊಂಡು ಸುಮಾರು 1 ಗಂಟೆ ಅವಳ ಮುಂದೆ ನಿಂತು ಕೂಗುತ್ತಿದ್ದ. ಇಷ್ಟು ದಿನ ತನ್ನ ಮೇಲೆ ಕೂಗುತ್ತಿದ್ದ ತನ್ನ ತಾಯಿ ಈಗ ಅವಳ ಮೇಲೆ ಅವನೇ ಕೂಗುತ್ತಿದ್ದ. ನಂತರ ಅವನು ಇನ್ನೊಂದು ಭಯಾನಕ ಕೆಲಸ ಮಾಡಿದ್ದ. ಅವನು ಅವಳ ನಾಲಿಗೆ ಮತ್ತು ವಾಯ್ಸ್ ಬಾಕ್ಸ್ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದ. ಯಾಕೆಂದ್ರೆ ಅವನ ಮಾತಿನ ಪ್ರಕಾರ ಅವಳು ಯಾವಾಗಲೂ ತನ್ನ ಮೇಲೆ ಕೂಗುತ್ತಿದ್ದಳು. ಹೀಗಾಗಿ ಅವಳ ಧ್ವನಿಯನ್ನೇ ಅವನು ನಾಶ ಮಾಡಬೇಕೆಂದು ಯೋಚಿಸಿದ್ದ. ಆದರೆ ಕಥೆ ಅಲ್ಲಿ ಮುಗಿಯಲಿಲ್ಲ. ಎಡ್ಮಂಡ್ ಇನ್ನೊಂದು ಪ್ಲಾನ್ ಮಾಡಿಕೊಂಡಿದ್ದ. ಪೊಲೀಸರಿಗೆ ಸಂಶಯ ಬರಾದಂತೆ ಅವನು ಒಂದು ಯೋಜನೆ ಮಾಡಿದ್ದ. ಅವನು ತನ್ನ ತಾಯಿಯ ಸ್ನೇಹಿತೆ ಸ್ಯಾಲಿಗೆ ಫೋನ್ ಮಾಡಿದ. ಇವತ್ತು ಮನೆಗೆ ಡಿನ್ನರ್ಗೆ ಬನ್ನಿ ಎಂದು ಹೇಳಿದ. ಅವಳು ಏನೂ ಅನುಮಾನಿಸದೆ ಅವನ ಮನೆಗೆ ಬಂದಳು. ಆದರೆ ಅವಳು ಮನೆಗೆ ಬಂದ ಕೆಲವೇ ಸಮಯದಲ್ಲಿ ಎಡ್ಮಂಡ್ ಅವಳನ್ನೂ ಕೊಂದ. ಅವನು ಯೋಚಿಸಿದ್ದ ಪ್ಲಾನ್ ಏನೆಂದ್ರೆ, ಪೊಲೀಸರು ನಂತರ ಬಂದಾಗ ಇದು ಯಾರಾದರೂ ಅಪರಿಚಿತ ವ್ಯಕ್ತಿಯ ಕೆಲಸ ಎಂದು ಭಾವಿಸಬೇಕು. ಇದರ ನಂತರ ಅವನು ತನ್ನ ಕಾರ್ ತೆಗೆದುಕೊಂಡು ಮನೆ ಬಿಟ್ಟು ಹೊರಟ. ಆ ಸಮಯದಲ್ಲಿ ಅವನು ಬಯಸಿದ್ರೆ ಅಮೆರಿಕಾದ ಬೇರೆ ರಾಜ್ಯಕ್ಕೆ ಹೋಗಿ ಪೊಲೀಸರಿಂದ ತಪ್ಪಿಸಿಕೊಳ್ಳಬಹುದು. ಯಾಕೆಂದ್ರೆ ಅವನ ವಿರುದ್ಧ ಯಾವುದೇ ಸ್ಪಷ್ಟ ಸಾಕ್ಷ್ಯ ಆ ಸಮಯದಲ್ಲಿ ಪೊಲೀಸರ ಬಳಿ ಇರಲಿಲ್ಲ. ಆದರೆ ಅವನು ಹಾಗೆ ಮಾಡಿಲ್ಲ. ಸ್ವಲ್ಪ ಸಮಯ ಕಾರ್ ಓಡಿಸಿದ ನಂತರ ಅವನು ರಸ್ತೆ ಬದಿಯಲ್ಲಿ ಕಾರ್ ನಿಲ್ಲಿಸಿದ ಮತ್ತು ಸ್ವಲ್ಪ ಸಮಯ ಯೋಚಿಸಿದ. ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಶುರುವಾಯಿತು. ಇಷ್ಟು ದಿನ ಅವನ ಮನಸ್ಸಿನಲ್ಲಿ ಇದ್ದ ಕೋಪ ಈಗ ಸಂಪೂರ್ಣವಾಗಿ ಹೋಗಿತ್ತು. ಯಾಕೆಂದ್ರೆ ಅವನ ಎಲ್ಲ ಕೋಪದ ಮೂಲ ಅವನ ತಾಯಿ, ಮತ್ತು ಈಗ ಅವಳು ಬದುಕಿಲ್ಲ. ಆದರೆ ಕೋಪ ಹೋಗಿದ ನಂತರ ಮತ್ತೊಂದು ಭಾವನೆ ಅವನನ್ನು ಕಾಡಲು ಆರಂಭಿಸಿತು. ಅದೇ ಪಾಪಭಾವ. ಅವನು ಯೋಚಿಸಲು ಆರಂಭಿಸಿದ. ನಾನ್ ಏನ್ ಮಾಡಿದ್ದೇನೆ? ನನ್ನ ವೈಯಕ್ತಿಕ ಕೋಪಕ್ಕಾಗಿ ನನಗೇನೂ ಮಾಡದ ನಿರಪರಾಧ ಹುಡುಗಿಯರನ್ನು ಕೊಂದಿದ್ದೇನೆ. ಈ ಯೋಚನೆಗಳು ಅವನನ್ನು ಕಾಡಲು ಆರಂಭಿಸಿದವು. ಸ್ವಲ್ಪ ಸಮಯದ ನಂತರ ಅವನ ಕಣ್ಣಲ್ಲಿ ಕಣ್ಣೀರು ಬಂದಿತು. ಅವನ ಮಾತಿನ ಪ್ರಕಾರ ಆ ಕಣ್ಣೀರು ಅವನು ಕೊಂದ ಎಲ್ಲಾ ಹುಡುಗಿಯರ ನೆನಪಿನಂತೆ ಅನಿಸಿತು. ಆ ಸಮಯದಲ್ಲಿ ಅವನೊಂದು ನಿರ್ಧಾರ ತೆಗೆದುಕೊಂಡ. ಓಡಿ ತಪ್ಪಿಸಿಕೊಳ್ಳುವುದಕ್ಕಿಂತ ತಾನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಬೇಕು. ಹೀಗಾಗಿ ಅವನು ಒಂದು ಫೋನ್ ಬೂತ್ಗೆ ಹೋಗಿ ಪೊಲೀಸರಿಗೆ ಫೋನ್ ಮಾಡಿದ ಮತ್ತು ಹೇಳಿದ, ನಾನೇ ಕೋಎಡ್ ಕಿಲ್ಲರ್. ಮೊದಲು ಪೊಲೀಸರಿಗೆ ಇದು ನಂಬಿಕೆ ಬರಲಿಲ್ಲ. ಅವರು ಇದನ್ನು ಪ್ರ್ಯಾಂಕ್ ಕಾಲ್ ಎಂದುಕೊಂಡರು.
ಆದರೆ ಎಡ್ಮಂಡ್ ಶಾಂತವಾಗಿ ಅವನು ಮಾಡಿದ ಎಲ್ಲಾ ಕೊಲೆಗಳ ವಿವರ ಹೇಳಲು ಆರಂಭಿಸಿದ. ಅದನ್ನು ಕೇಳಿದ ನಂತರ ಪೊಲೀಸರು ತಕ್ಷಣ ಅವನನ್ನು ಅರೆಸ್ಟ್ ಮಾಡಿದರು. ನಂತರ ಅವನು ಮನೆಗೆ ಹೋಗಿ ಪರಿಶೀಲನೆ ನಡೆಸಿದರು. ಅಲ್ಲಿ ಕಂಡ ದೃಶ್ಯ ಪೊಲೀಸರನ್ನೇ ಬೆಚ್ಚಳ ಬೀಳುವಂತೆ ಮಾಡಿತು. ಅವನ ತಾಯಿಯ ಮೃತದೇಹ ಅಲಮಾರಿಯಲ್ಲಿತ್ತು ಮತ್ತು ಅವಳ ಸ್ನೇಹಿತೆ ಸ್ಯಾಲಿಯ ಮೃತದೇಹ ಕೂಡ ಅಲ್ಲಿತ್ತು. ಈ ಎಲ್ಲಾ ಸಾಕ್ಷ್ಯಗಳ ನಂತರ ಕೇಸ್ ಕೋರ್ಟ್ಗೆ ಹೋಯಿತು. 1973ರ ಮೇ 7ರಂದು ಎಡ್ಮಂಡ್ ಕೆಂಪರ್ ವಿರುದ್ಧ ಒಟ್ಟು 10 ಕೊಲೆಗಳ ಆರೋಪ ಸಾಬೀತಾಯಿತು. ಅವನನ್ನು ಫಸ್ಟ್ ಡಿಗ್ರಿ ಮರ್ಡರರ್ ಎಂದು ಘೋಷಿಸಲಾಯಿತು. ಆದರೆ ಕೋರ್ಟ್ನಲ್ಲಿ ನಡೆದ ಒಂದು ಘಟನೆ ಎಲ್ಲರನ್ನೂ ಆಶ್ಚರ್ಯಪಡಿಸಿತು. ಎಡ್ಮಂಡ್ ಸ್ವತಃ ಜಡ್ಜ್ ಮುಂದೆ ನಿಂತು ಹೇಳಿದ, ನಾನು ಮಾಡಿದ ಅಪರಾಧಕ್ಕೆ ಅತ್ಯಂತ ಕಠಿಣ ಶಿಕ್ಷೆ ಬೇಕು. ಅವನು ಕೋರ್ಟ್ಗೆ ವಿನಂತಿಸಿದ್ದೇನೆಂದ್ರೆ, ನನಗೆ ಡೆತ್ ಸೆಂಟೆನ್ಸ್ ನೀಡಿ. ಆದರೆ ಆ ಸಮಯದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಡೆತ್ ಪೆನಾಲ್ಟಿ ಬಗ್ಗೆ ಕಾನೂನು ಬದಲಾಗಿದ್ದ ಕಾರಣ ಅವನಿಗೆ ಮರಣದಂಡನೆ ನೀಡಲಾಗಲಿಲ್ಲ. ಬದಲಾಗಿ ಅವನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆ ನೀಡಲಾಯಿತು. ಇಂದಿಗೂ ಎಡ್ಮಂಡ್ ಕೆಂಪರ್ ಕ್ಯಾಲಿಫೋರ್ನಿಯಾದ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಜೈಲಿನಲ್ಲಿ ಅವನು ಕೆಲವು ಪುಸ್ತಕಗಳನ್ನು ರೆಕಾರ್ಡ್ ಮಾಡಿ ಅಂಧರಿಗೆ ಆಡಿಯೋ ಬುಕ್ ರೂಪದಲ್ಲಿ ಸಹಾಯ ಮಾಡುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ. ಆದರೆ ಒಂದು ಪ್ರಶ್ನೆ ಇಂದಿಗೂ ಉಳಿಯುತ್ತದೆ. ಒಬ್ಬ ವ್ಯಕ್ತಿ ಇಷ್ಟು ಬುದ್ಧಿವಂತನಾಗಿದ್ರೂ ಅವನು ಹೇಗೆ ಅಮೆರಿಕಾದ ಅತ್ಯಂತ ಭಯಾನಕ ಸೀರಿಯಲ್ ಕಿಲ್ಲರ್ಗಳಲ್ಲಿ ಒಬ್ಬನಾದ? ಕೆಲವು ಮನೋವೈಜ್ಞಾನಿಕರ ಪ್ರಕಾರ ಅವನ ಬಾಲ್ಯದ ಅನುಭವಗಳು ಮತ್ತು ಅವನ ತಾಯಿ ಜೊತೆಗಿನ ಸಂಬಂಧ ಅವನ ಮನಸ್ಸಿನಲ್ಲಿ ಆಳವಾದ ಗಾಯ ಮಾಡಿತ್ತು. ಆ ಗಾಯಗಳು ನಂತರ ಭಯಾನಕ ರೂಪ ತಾಳಿದವು. ಆದರೆ ಯಾವ ಕಾರಣವಾಗಿದ್ದರೂ ಒಂದು ಸತ್ಯ ಮಾತ್ರ ಬದಲಾಗುವುದಿಲ್ಲ. ಅವನ ಕೋಪ ಮತ್ತು ಹಿಂಸೆಯಿಂದ 10 ನಿರಪರಾಧ ಜೀವಗಳು ಕಳೆದುಹೋಗಿವೆ. ನಿಮಗೆ ಈ ಕಥೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ರಿಯಲ್ ಕ್ರೈಮ್ ಕಥೆಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.